ನಮಸ್ಕಾರ ಸ್ನೇಹಿತರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೋಆಪರೇಟಿವ್ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇತ್ತೀಚೆಗೆ ಗ್ರೂಪ್ ಬಿ ಎಕ್ಸಾಮ್ ಆಯ್ತು, KA ಹೆಂಗ್ ಪ್ರಶ್ನೆಗಳು ಬಂದಿತ್ತು ನಾನು ಡಿಸ್ಕಸ್ ಮಾಡ್ತೀನಿ. ಈ ಟಾಪಿಕ್ ಮಿಸ್ ಮಾಡಬೇಡಿ ಅಂತ ಹೇಳ್ತೇನೆ, ಯಾಕಂದ್ರೆ ಎಡ್ಜ್ ಸರ್ ಇದೆಲ್ಲ ನಿಮಗೆ ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಮ ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಹಕಾರ ಸಂಸ್ಥೆ ಈ ಒಂದು ವಿಡಿಯೋ PDF ನ ಯಾರು ತಗೊಂಡಿರ್ತೀರಾ ಆರಾಮಾಗಿ ಇದನ್ನ ಸಾಲ್ವ್ ಮಾಡ್ತೀರಾ. ನಾನು ಹೇಳ್ತೀನಿ ಪ್ರತಿಯೊಂದು ಕ್ವಶನ್ಸ್ ಕೂಡ ಕವರ್ ಆಗಿದೆ ಇದರಲ್ಲಿ. ಓಕೆ, ನಾವು ಮ್ಯಾರಥಾನ್ ವಿಡಿಯೋ ಮಾಡಿದ್ವಿ 25 ಕ್ವಶನ್ಸ್. ಓಕೆ, ಇವೆಲ್ಲ ನೀವು ನೋಡಿಲ್ಲ, ನೋಡಿ ಲಿಂಕ್ಸ್ ಗಳನ್ನ ಕೊಡ್ತೀನಿ. ನಿಮ್ಮ GK ಹೋದ್ರೆ ನಿಮ್ಗೆ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳು ಸಿಗ್ತವೆ ಅಲ್ಲಿ. ಓಕೆ, ಬನ್ನಿ ಆಗ ಡೀಟೇಲ್ ಡಿಸ್ಕಸ್ ಮಾಡೋಣ. ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹೆಂಗ್ ಪರ್ಚೇಸ್ ಮಾಡೋದ್ರಲ್ಲಿ ಸ್ವಲ್ಪ ಪೇಮೆಂಟ್ ಇಶ್ಯೂ ಆದ್ರೆ ನಮ್ಮ ಇಮೇಲ್ ID ಇದೆ ಬ್ಯಾಂಕಿಂಗ್ ಫೋರಮ್ 1 ಅಂತ. ಆ ಬ್ಯಾಂಕಿಂಗ್ ಫೋರಮ್ 1 ಅದಕ್ಕೆ ನಿಮ್ಗೆ ಇಮೇಲ್ ಮಾಡಿದ್ರೆ ನಾವು ಅಲ್ಲಿ ನಿಮ್ಗೆ ಆಲ್ಟರ್ನೇಟಿವ್ ಲಿಂಕ್ ನಾನು ಹೇಳ್ತೀನಿ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. forum1@gmail.com ಹೋದ್ರು ನೀವು ಅಲ್ಲಿ ನಾವು ಮೇಲ್ ಮಾಡೋದು, ನಾವು ನಿಮಗೆ ಬೇರೆ ಆಲ್ಟರ್ನೇಟಿವ್ ಲಿಂಕ್ ಕೊಡ್ತೀವಿ. ಓಕೆ, ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನಿಮಗೆ 5-6 ಕ್ವಶನ್ಸ್ ಬರ್ತಾ ಇದೆ. ಬೇರೆ KPS 10 ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಗ್ರೂಪ್ ಬಿ ಗ್ರೂಪ್ ಸಿ ಸಿಲೆಬಸ್ ಇದೆ ನೋಡಿ. ಇದು ಫಸ್ಟ್ ಒಂದು ಸಿಂಪಲ್ ಕ್ವಶನ್, ಈಗ ಮೊನ್ನೆ ಬಂದಿರೋ ಕ್ವಶನ್ಸ್ ಗಳಿವೆಲ್ಲ ತಗೊಂಡಿರೋದು. ಸಂವಿಧಾನ 97ನೇ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? 97 ಕೋಆಪರೇಟಿವ್. ಇದು ಈಸಿ ಕ್ವಶನ್. ನಾನು ಈ ಒಂದು ಸ್ಲೈಡ್ ನಿಮ್ಗೆ ಕೊಟ್ಟಿದ್ದೀನಿ, ನಾವು ವಿಡಿಯೋ ಅಥವಾ PDF ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕೋಆಪರೇಟಿವ್ ಅಂದ ತಕ್ಷಣ ಕೇಳ್ತಾನೆ. 9B ವೆರಿ ಇಂಪಾರ್ಟೆಂಟ್ ಪಾರ್ಟ್ ಕೋಆಪರೇಟಿವ್ ಸೊಸೈಟಿ. ಇದು 97ನೇ ಸಂವಿಧಾನ ತಿದ್ದುಪಡಿ 2011-12 ಬರ್ತಕ್ಕಂಥದ್ದು. ಓಕೆ, ಅಂದ್ರೆ ಕೋಆಪರೇಟಿವ್ ಸೊಸೈಟಿಗೆ ಕಾನ್ಸ್ಟಿಟ್ಯೂಷನಲ್ ಕೊಡ್ತಕ್ಕಂಥದ್ದು, ಜೊತೆಗೆ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕುಗಳು 19 ಸಬ್ ಕ್ಲಾಸ್ 1C ವೆರಿ ಇಂಪಾರ್ಟೆಂಟ್. ಇದು ದಯವಿಟ್ಟು ನೋಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಅಂಡ್ ಆರ್ಟಿಕಲ್ಸ್ 243ZH ಇಂದ 243ZT ತನಕ. ಓಕೆ, ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ 43B. ಇದು ಪದೇ ಪದೇ ಕೇಳ್ತಾ ಇರ್ತಾನೆ ಎಕ್ಸಾಮ್ ಅಲ್ಲಿ. ರಿಪೀಟೆಡ್ ಇದು. ಈ ಸ್ಲೈಡ್ ಇಸ್ ಮಾಸ್ಟರ್ ಸ್ಲೈಡ್ ಅನ್ಬೋದು. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬಗ್ಗೆ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಏನು ಅಂದ್ರೆ ಇದೊಂದು ಸ್ಲೈಡ್ ನೋಡಿದ್ರೆ ಸಾಕು ನಿಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಕರೆಂಟ್ ಅಫೇರ್ ಕೇಳ್ತಾರೆ ನಾವು. ಅದಕ್ಕೆ ನಾನು ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಇವೆಲ್ಲ ಡಿಸ್ಕಸ್ ಮಾಡಿ. ಇದು 2025 ಕರೆಂಟ್ ಅಫೇರ್. ಓಕೆ, GS ನಿರ್ಣಯ ಅಂದ್ರೆ ಗ್ರಾಮ ಸಭಾ ನಿರ್ಣಯ ಅಂತ. ಇದು GS ಅಂದ್ರೆ ಗ್ರಾಮ ಸಭಾ. ಮೊಬೈಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಮತ್ತು ಸೂಕ್ತ ಸಂಕೇತಗಳೊಂದಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಆಪ್ಷನ್ಸ್ ಇಲ್ಲಿದೆ ನೋಡ್ಕೊಳ್ಳಿ. ಈ ಅಪ್ಲಿಕೇಶನ್ ಅನ್ನು ಪಂಚಾಯತ್ ರಾಜ್ ಸಚಿವಾಲಯ ಬಿಡುಗಡೆಗೊಳಿಸಿತು. ಎಸ್, ಗ್ರಾಮ ಸಭಾ ನಿರ್ಣಯ ಅಂದ್ರೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರ್? ಪಂಚಾಯತ್ ರಾಜ್. ಕರೆಕ್ಟ್ ಇದೆ. ಗ್ರಾಮ ಸಭೆಗಳಲ್ಲಿ ಚರ್ಚಿತವಾಗುವ ಮಹತ್ವವುಳ್ಳ ಮಾಹಿತಿಗಳು ಸುಲಭವಾಗಿ ದೊರೆಯುವಂತೆ ಮಾಡುವುದು. ದಟ್ ಈಸ್ ಆಲ್ಸೋ ಕರೆಕ್ಟ್. ಅಂದ್ರೆ ಇದು ಎಲ್ಲ ಕರೆಕ್ಟ್ ಅಂದ ತಕ್ಷಣ ಇಲ್ಲಿ ಆಪ್ಷನ್ಸ್ ಇದೆ, ದಯವಿಟ್ಟು ನೋಡ್ಕೋಬೇಕು. ಓಕೆ, ಒಂದಲ್ಲ ಕೊಟ್ಟಿದ್ದೀನಿ, ಕೋರ್ಟ್ಸ್ ಮುಖಾಂತರ ಆಪ್ಷನ್ಸ್ ಇರೋದು. ಪಂಚಾಯತಿ ಕಾರ್ಯಕಲಾಪಗಳಲ್ಲಿ ಪಾರದರ್ಶಕ ಮತ್ತು ದಕ್ಷತೆ ಹೆಚ್ಚಿಸುವುದು, ಇದು ಕರೆಕ್ಟ್. ಗ್ರಾಮೀಣ ಸಮುದಾಯ ಸಬಲೀಕರಣಗೊಳಿಸುವ ಗುರಿ ಒಂದು, ಇದು ಕರೆಕ್ಟ್. ಆಲ್ ಆಪ್ಷನ್ಸ್ 1, 2, 3, 4 ಎಲ್ಲ ಕರೆಕ್ಟ್ ಸ್ನೇಹಿತರೆ. ಇದು ಗ್ರಾಮ ಸಭಾ ನಿರ್ಣಯ ಅಂತ ಹೇಳಿ. ಓಕೆ, ಪಂಚಾಯತ್ ರಾಜ್ ಸಚಿವಾಲಯ ಬಿಡುಗಡೆ ಮಾಡ್ತಕ್ಕಂಥದ್ದು. ಗ್ರಾಮ ಸಭೆಯಲ್ಲಿ ಏನೇನ್ ಆಗ್ತದೆ, ಡೇ ಟು ಡೇ ನಡಾವಳಿ, ಮೀಟಿಂಗ್, ಅವೆಲ್ಲ ನಿಮ್ಗೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ಸಭೆಯ ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ ಕರಿತೀವಿ. ನಿರ್ಣಯಗಳೇನು ತಗೊಂಡಿದೆ, ಅಪ್ಲಿಕೇಶನ್ ಹಂಚ್ಕೊಳ್ತದೆ. ಅಂದ್ರೆ ಪಾರದರ್ಶಕತೆ, ದಾಖಲೆಗಳನ್ನ ಡಿಜಿಟೀಕರಣ ಕೊಡಿಸ್ತಕ್ಕಂಥದ್ದು. ಅರ್ಥ ಆಗ್ತಿದಿಲ್ಲ? ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಬರ್ತೀನಿ. ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆ 1993 ಗ್ರಾಮ ಪಂಚಾಯತ್ನ ಪ್ರಕಾರ್ಯ ಫಂಕ್ಷನ್ಸ್ ಎಲ್ಲ ಒಂದೇ. ಈ ಕೆಳಗಿನ ಯಾವ ಪ್ರಕಾರಗಳನ್ನು ಕಡ್ಡಾಯ ಒಂದು ಪರಿಗಣಿಸಲಾಗಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಆಪ್ಷನ್ಸ್ ಇಲ್ಲಿದೆ ಆಪ್ಷನ್ಸ್. ಆ ಪ್ರದೇಶದ ಜೀವ ವೈವಿಧ್ಯ ಸಂರಕ್ಷಿಸುವುದು ಮತ್ತು ಪೋಷಿಸುವುದು, ಗ್ರಾಮ ಪಂಚಾಯತ್ನ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಅಭಿವೃದ್ಧಿಗಾಗಿ ಸರ್ಕಾರಿ ಜಮೀನುಗಳನ್ನು ಮಂಜೂರು ಮಾಡುವುದು, ಎಲ್ಲಾ ಗುಂಪುಗಳಲ್ಲಿ ಜನರಲ್ಲಿ ಕೋಮು ಸೌಹಾರ್ದ ಒಗ್ಗಟ್ಟನ್ನು ಉತ್ತೇಜಿಸುವುದು. ಯಾವುದಲ್ಲ ಅಂತ ಕೇಳಿದ್ದಾನೆ ಇಲ್ಲಿ ನೋಡಿ. ಮತದಾರರ ಪಟ್ಟಿ ಯಾರು ಮಾಡ್ತಾರೆ ಸರ್? ರಾಜ್ಯ ಚುನಾವಣಾ ಆಯೋಗ ಅಲ್ವಾ ಸರ್? ಇದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್ ಯಾರು? ರಾಜ್ಯ ಚುನಾವಣಾ ಆಯೋಗ. ಅಭಿವೃದ್ಧಿಗಾಗಿ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡೋದು ಗ್ರಾಮ ಪಂಚಾಯತ್ಗೆ. ಸರ್ಕಾರಿ ಭೂಮಿನ ಯಾರು ಮಾಡ್ತಾರೆ ಹೇಳಿ ಫಟಾಫಟ್ ಅಂತ. ಇದೆರಡು ತಪ್ಪು. B and C ಎಲ್ಲಿದೆ? ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಯಾರು ಇದನ್ನ ನೋಡಿರ್ತೀರಾ, ನಿಮಗೆ ಪಂಚಾಯತಿಯ ಜವಾಬ್ದಾರಿಗಳು, ಇದು ನಮಗೆ 58ನೇ ಪ್ರಕರಣದಲ್ಲಿ ಸೆಕ್ಷನ್ ಅಲ್ಲೂ ಬರುತ್ತೆ, 1993 ಆಕ್ಟ್ ಅಲ್ಲಿ. ಇವೆಲ್ಲ ವಿಡಿಯೋಸ್ಗಳಿವೆ, ನಿಮಗೆ ಬೇಕು ಅಂದ್ರೆ ಹೋದ್ರೆ ಇಲ್ಲೆಲ್ಲ ನೋಡಿ. ಸಮಾಜ ತುಳಿಕಾದರ ರಕ್ಷಣೆ, ಕೋಮು ಸೌಹಾರ್ದತೆ,
ಮತ್ತೆ ಇಲ್ಲಿ ಏನ್ ಕೊಟ್ಟಿದೆ ಜೈವಿಕ ಪರಿಸರ ರಕ್ಷಣೆ. ಓಕೆ, ಇನ್ನೂ ಡೀಟೇಲ್ ಆಗಿ ನಾವು ಇವೆಲ್ಲ ಡೀಟೇಲ್ ಆಗಿ ಹೇಳಿದೀವಿ, ಇವೆಲ್ಲ ಪಂಚಾಯತಿಯ ಕಾರ್ಯಗಳು. ಈ ಒಂದು ಕಂಪ್ಲೀಟ್ ಏನಿದೆ ಸ್ನೇಹಿತರೆ, ಇವೆಲ್ಲ ಅಟ್ಲೀಸ್ಟ್ ಈ PDF ತಗೊಂಡಿದ್ರೆ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಏನೇನಿದೆ ಅಂತ. ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ, ಸಹಕಾರಿ ಪಂಚಾಯತ್ ರಾಜ್ ಅಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ 1993 ಆಕ್ಟ್ ಇಷ್ಟು ಪ್ರಮುಖವಾಗಿ ಕಂಪೇರ್ ಇದರಲ್ಲಿ ಇದೆ. ನಿಮಗೆ ಇನ್ನೂ ಡೀಟೇಲ್ ಬೇಕಾ, ನಮ್ದು ಇನ್ನೊಂದು PDF ಇದೆ 1993 ಆಕ್ಟ್. ಓಕೆ, RDPR ಆಕ್ಟ್, ಅದನ್ನ ತಗೊಳ್ಳಿ. ಯಾಕಂದ್ರೆ ಇತ್ತೀಚೆಗೆ ಅದನ್ನು ಕೇಳ್ತಾ ಇದ್ದಾನೆ. ಮುಂದೆ ಕ್ವಶನ್ಸ್ ತಗೋತೀನಿ, ನಿಮ್ಗೆ ಸಿಗುತ್ತೆ, ನೋಡೋಣ ಬನ್ನಿ. ಓಕೆ, ಇವೆಲ್ಲ ನಿಮ್ಗೆ ಈ PDF ಅಲ್ಲಿ ಸಿಗುತ್ತೆ. ಹೆಂಗ್ ಪರ್ಚೇಸ್ ಮಾಡೋದು, ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಮಾಡಿ. ಅಲ್ಲಿ ಲಿಂಕ್ ಅಲ್ಲಿ ನಿಮಗೆ ಸ್ವಲ್ಪ UPI ಇದು ಪ್ರಾಬ್ಲಮ್ ಆದ್ರೆ ನಮ್ಮ ಇಮೇಲ್ ID ಕಳಿಸಿ, ಬ್ಯಾಂಕಿಂಗ್ ಫೋರಮ್ 1. ಓಕೆ, ನಾನು ಈ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಇದು ನೋಡಿ 1993 ಆಕ್ಟ್ ಯಾಕೆ ಕೊಡ್ತಾನೆ, ಯಾಕೆ ಕೇಳಲ್ಲ ನೋಡಿ. ಗ್ರೂಪ್ ಬಿ ಎಕ್ಸಾಮ್, ಗ್ರೂಪ್ ಸಿ ಎಕ್ಸಾಮ್ ಸಿಲೆಬಸ್ ಅಲ್ಲಿ ಇದೆ. ಕೇಳ್ತಾ 1993 ಆಕ್ಟ್ ಪ್ರಕರಣ 3ಕ್ಕೆ ಸಂಬಂಧಪಟ್ಟಂತೆ. 3 ಏನ್ ಹೇಳುತ್ತೆ, ಪ್ರಮುಖವಾದ ಪ್ರಕರಣ ಇದು 3. ಸೆಕ್ಷನ್ 3 ಆಫ್ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಆಕ್ಟ್ 1993 ಜನವಸತಿ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ ಬಗ್ಗೆ ಮಾತಾಡುತ್ತೆ. ಅವೆಲ್ಲ ಇದೆ, ನಾನು ಹೇಳಿದ್ನಲ್ಲ PDF ಅಲ್ಲಿ ಎಲ್ಲ ಇದೆ ನಿಮಗೆ. ಇದು ನೋಡಿ, ಪ್ರಕರಣ 3 ಗ್ರಾಮ ಸ್ವರಾಜ್ ಘಟಕಗಳು, ಜನವಸತಿ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾಗಳಾಗಿರ್ತವೆ. ಇದು ಡೆಫಿನಿಷನ್ ಕೇಳ್ತಾನೆ. ಮುಂದೆ ಕ್ವಶನ್ ಇದೆ, ನಾನು ತಗೋತೀನಿ ನೋಡಿ, ಶೋ ಯು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಡೆಫಿನಿಷನ್. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ಕಾಯ್ದೆ 1993 ಪ್ರಕಾರ ಈ ಕೆಳಗಿನ ಯಾವ ಪರಿಭಾಷೆಯು ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ಮತದಾರ ಆಗಿ ನೋಂದಾಯಿಸಲ್ಪಟ್ಟ ವ್ಯಕ್ತಿಗಳು ಒಳಗೊಂಡಿರುವ ಅಂಗವನ್ನು ಸೂಚಿಸುತ್ತದೆ. ಡೆಫಿನಿಷನ್ಸ್ ಕೊಟ್ಟಿದ್ದಾನೆ. ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿ ಇರುತ್ತಲ್ಲ, ನೋಂದಾಯಿಸಲ್ಪಟ್ಟ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರ ಕಂಪ್ಲೀಟ್ ಅವ್ರನ್ನ ಏನಂತ ಕರಿತೀವಿ ಅಂತ ಕೇಳಿರೋದು. ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ, ಓದಿ ತೋರಿಸ್ತೀನಿ ನೋಡಿ. ಓಕೆ, ಡೆಫಿನಿಷನ್ಸ್ ಅಂದ್ರೆ ಪರಿಭಾಷೆ. ಇಲ್ಲಿ ಹೋದ್ರೆ ಗ್ರಾಮ ಸಭಾ ಅನ್ನೋದು ಓದ್ಕೊಂಡ್ರೆ ನಿಮ್ಗೆ ಡೆಫಿನಿಷನ್ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಒಳಗೊಂಡಿರುವ ಒಂದು ನಿಕಾಯ ಗ್ರಾಮ ಸಭಾ. ಡೆಫಿನಿಷನ್ ಏನು ಸರ್, ಗ್ರಾಮ ಸಭಾ. ವಾರ್ಡ್ ಸಭಾನು ಗೊತ್ತಿರ್ಬೇಕು ನಿಮ್ಗೆ. ಗ್ರಾಮ ಸಭಾ ಅಂದ್ರೇನು, ಗ್ರಾಮ ಪಂಚಾಯತಿ ಅಂದ್ರೇನು, ಜನವಸತಿ ಅಂದ್ರೇನು, ಜನವಸತಿ ಸಭಾ ಅಂದ್ರೇನು, ವಾರ್ಡ್ ಸಭಾ ಈಗ ತರ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ವಾರ್ಡ್ ಸಭಾ ಅಂದ್ರೇನು, ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಿರೋದು. ಜನತೆ ವಸತಿ ಸಭೆ ಚಿಕ್ಕ ಘಟಕ, ನಂತರ ವಾರ್ಡ್ ಸಭೆ, ನಂತರ ಗ್ರಾಮ ಸಭೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ PDF ತಗೊಳ್ಳಿ, ಇದ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲ ಪ್ರಕರಣ ಸಂಖ್ಯೆನೂ ಕೇಳ್ತೀನಿ, ಸೆಕ್ಷನ್ ಇವೆಲ್ಲ ಕವರ್ ಮಾಡಿದೀವಿ. ನೆಕ್ಸ್ಟ್ ಬರ್ತೇನೆ. ಇದೊಂದು ಕಾನ್ಸೆಪ್ಟ್ ಬೇಸ್ ಕ್ವಶನ್ ನಿಮಗೆ ಕೇಳಿರ್ತಕ್ಕಂಥದ್ದು. ಹೇಳಿಕೆ 1, ಹೇಳಿಕೆ 2 ಅಂತ ಕೇಳಿದ್ದಾನೆ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2. ಗ್ರಾಮೀಣ ಪ್ರದೇಶದಲ್ಲಿನ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರಿಗೆ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುವ ಸಂಪನ್ಮೂಲಗಳನ್ನು ಒದಗಿಸುವುದು ಅಂತ ಹೇಳಿಕೆ 1 ನಲ್ಲಿ ಹೇಳಿದೆ. ಹೇಳಿಕೆ 2 ಹೇಳಿದೆ, ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಗ್ರಾಮೀಣ ಆರ್ಥಿಕತೆ ಸರ್ವಾಂಗೀಣ ಅಭಿವೃದ್ಧಿ. ಅಲ್ವಾ ಸರ್, ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಹೌದು ಸರ್, ಆರ್ಥಿಕತೆ ಅಭಿವೃದ್ಧಿ ಆಗ್ಬೇಕು ಅವ್ರಿಗೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಎಜುಕೇಶನ್ಸ್ ಇರಬೇಕು, ಅವಾಗ ತಾನೇ ದುಡ್ಡು ಸಂಪಾದನೆ ಮಾಡಕ್ ಸಾಧ್ಯ. ಎಲ್ಲಾ ತರನೂ ಇರ್ಬೇಕು, ಚಟುವಟಿಕೆ ಇರಬೇಕು, ಅದು ಬಿಸ್ನೆಸ್ ಮಾಡಕ್ ಹೆಲ್ಪ್ ಆಗ್ಬೇಕು. ಅದು ಕೃಷಿ ಆಗಿದ್ರು ಪರವಾಗಿಲ್ಲ, ಕೃಷಿಯೇತರ ಆಗಿದ್ರು ಪರವಾಗಿಲ್ಲ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿದೆಯಾ, ಯಾವುದು ಸರಿಯಾಗಿದೆ ಹೇಳಿ ನೋಡೋಣ. ಎಸ್, ಹೇಳಿಕೆ 1 ಸರಿಯಾಗಿಲ್ಲ ಅಲ್ವಾ ಸರ್. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯೇತರ ಚಟುವಟಿಕೆ ತೊಡಗಿರುವ ಜನರಿಗೆ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಕೊಳ್ಳಲು ಸಹಾಯವಾಗುವ ಸಂಪನ್ಮೂಲಗಳನ್ನು ಒದಗಿಸುವುದು. ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಗ್ರಾಮೀಣ ಆರ್ಥಿಕತೆಯ ಸರ್ವಾಂಗೀಣ. ಇದು ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಲ್ವಾ. ಆಪ್ಷನ್ 1 ಆಪ್ಷನ್ 2 ಎರಡು ಸರಿ ಅಲ್ವಾ. ದಿಸ್ ಇಸ್ ರಾಂಗ್. ಓಕೆ, ಎರಡು ಸರಿ. ನೆಕ್ಸ್ಟ್ ಬರ್ತೇನೆ ನೋಡಿ. ಇವೆಲ್ಲ ಸ್ಕೀಮ್ಸ್ಗಳು ಹೋದ ವರ್ಷ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿದ್ದು. ಹೋದ ವರ್ಷದ್ದು ಕರ್ನಾಟಕ ಸರ್ಕಾರದ ಸ್ಕೀಮ್ ಅಲ್ಲಿ ಬರುತ್ತಿದ್ದು ಅಡಿಯಲ್ಲಿ. ನೀರಿದ್ದರೆ ನಾಳೆ ಅಂತಕ್ಕಂಥ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾನೆ. ಅತಿಯಾಗಿ ಅಂತರ್ಜಲ ಬಳಸುತ್ತಿರುವ ಪ್ರದೇಶಗಳಲ್ಲಿ ನೀರಿನ ಮರುಪಣಕ್ಕೆ ಒತ್ತು ನೀಡುವುದು. ನೋಡಿ, ಇಲ್ಲಿದೆ ಆಪ್ಷನ್ಸ್. ಕೆರೆಗಳಲ್ಲಿ ಅಂತರ್ಜಲ ಮಟ್ಟದ ಮೇಲ್ವಿಚಾರಣೆಗೆ ಕೃತಕ ಬುದ್ಧಿಮತ್ತೆ ತಂತ್ರಗಳನ್ನು ಅಳವಡಿಸುವುದು. ಕಡಿಮೆ ಅಂತರ್ಜಲ ಬಳಸುವ ಪ್ರದೇಶಗಳಲ್ಲಿ ಬೋರ್ವೆಲ್ ಹಾಕಲು ಉತ್ತೇಜಿಸುವುದು. ನೀರಿನ ಬಳಕೆಯ ಸಮತೋಲನದ ಬಗ್ಗೆ ಅರಿವು ಮೂಡಿಸುವುದು. ಯಾವ್ದು ಕರೆಕ್ಟು?
ನೀರಿದ್ದರೆ ನಾಳೆ ಅಂದ್ರೆ ನೀರನ್ನ ಕ್ಲೀನಾಗಿ ಉಪಯೋಗಿಸಿ, ಉಳಿತಾಯ ಮಾಡಿ, ಸುಸ್ಥಿರವಾಗಿ ಸಸ್ಟೈನಬಲ್ ಉಪಯೋಗಿಸಿ, ಅಂತರ್ಜಲನ ಬಳಸಿ. ಸೊ ಇದು ತಪ್ಪು ಆಪ್ಷನ್ 3. ಯಾಕಂದ್ರೆ ಬೋರ್ವೆಲ್ ಹಾಕೋದು ಅಂತಿದಿಲ್ಲ, ದಿಸ್ ಇಸ್ ರಾಂಗ್. ಸೊ ಎ ಬಿ ಡಿ ಇದೆಯಾ? ಎ ಬಿ ಡಿ ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು 2025ರಲ್ಲಿ ಬರುತ್ತೆ ಸ್ನೇಹಿತರೆ. ಒಂದು 525 ಗ್ರಾಮ ಪಂಚಾಯತಿಗಳನ್ನ ಕೇಂದ್ರೀಕರಿಸಿದಂತಕ್ಕಂಥದ್ದು ಎ ಮಾದರಿಯನ್ನು ಅಳವಡಿಸಿಕೊಂಡು ನೀರಿನ ಮೂಲ ಪುನರುಜ್ಜೀವನಗೊಳಿಸಲು, ಸುಸ್ಥಿರ ಬಳಕೆ ಉತ್ತೇಜಿಸಲು, ನೀರಿನ ಮಟ್ಟವನ್ನು ಮೇಲ್ವಿಚಾರಣೆ ಮಾಡೋದು. ನೋಡಿ ಎಲ್ಲ ಇದೆ ಇದರಲ್ಲಿ. ನೋಡಿ, ಸಮತೋಲನ ಬಗ್ಗೆ ಅರಿವು ಮೂಡಿಸೋದು, ಅಂತರ್ಜಲ ಮಟ್ಟ ಮೇಲ್ವಿಚಾರಣೆ, ನೀರಿನ ಅಂತರ್ಜಲ ಬಳಸುತ್ತಿರುವ ಮರುಪೂರ್ಣ ಅಲ್ವಾ, ಎಲ್ಲ ಇದೆಯಾ ಆಪ್ಷನ್? ಎಲ್ಲ ಇದೆ ಸರ್. ಕನ್ನಡ ನಟ ವಸಿಷ್ಠ ಸಿಂಹ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದಕ್ಕೆ ಆಯ್ಕೆ ಕೂಡ ಆಗಿದ್ರು. ಈಗ ನೆನಪಾಗುತ್ತೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ. ನೋಡಿ, ನಾನು ಹೇಳ್ತಾ ಇರೋದು ಇದು ಏನಕ್ಕೆ ಈ ಪ್ರಶ್ನೆಗಳು ಅಂದ್ರೆ ಕರೆಂಟ್ ಅಫೇರು ಗೊತ್ತಿರಬೇಕು ನಿಮಗೆ, ಕರೆಂಟ್ ಅಫೇರು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬರ್ತೀನಿ. ಗ್ರಾಮ ನೀರು ಸರಬರಾಜು ನೈರ್ಮಲ್ಯ ಸಮಿತಿ ರಚನೆ ಮತ್ತು ಕಾಲಾವಧಿ. ನೋಡಿ, ಆಕ್ಚುಲಿ ಇದು ಆಕ್ಟ್ ಅಡಿಯಲ್ಲಿ ಇನ್ನೊಂದು ರೂಲ್ ಅಂತ ಬರುತ್ತೆ, ಇನ್ನೊಂದು ಡಾಕ್ಯುಮೆಂಟ್ ಬರುತ್ತೆ, ಅದರಲ್ಲಿ ಇದೆ ಇದು. ಅದನ್ನ ಯಾಕೆ ಕೇಳಲ್ಲ ಅಂತ ಗೊತ್ತಿಲ್ಲ. 1993 ಕಾಯ್ದೆ ಅಡಿಯಲ್ಲಿ ರೂಲ್ಸ್ ಅಂತ ಬರುತ್ತೆ. ಆ ರೂಲ್ಸ್ ಬೇರೆ, ಸಪರೇಟ್ ಡಾಕ್ಯುಮೆಂಟ್. ಓಕೆ, ಆಕ್ಟ್ ಬೇರೆ, ಕಾಯ್ದೆ ಬೇರೆ, ರೂಲ್ಸ್ ಬೇರೆ. ಓಕೆ, ರೂಲ್ಸ್ ಅಲ್ಲಿ ಬರೋದು ಇದು, ಅದನ್ನ ಕೇಳೋನಿಲ್ಲಿ ತಲೆ ಚಚ್ಕೋಬೇಕು. ಯಾಕೆ ಅದಕ್ಕೆ ಹೇಳ್ತಿರೋದು ಸ್ನೇಹಿತರೆ, ನಿಮ್ದು ಸ್ಟಡೀಸ್ ಹೆಂಗಿರ್ಬೇಕು ಅಂದ್ರೆ ವಾಸ್ಟ್ ಆಗಿರ್ಬೇಕು. ಇವೆಲ್ಲ ನೋಡಿ, ಹೆಡ್ಜ್ ನಿಮಗೆ ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ, ಬೇರೆಯವ್ರಿಗಿಂತ ಹೆಚ್ಚು ಮಾರ್ಕ್ಸ್ ಬರಕ್ಕೆ ಇಂಥ ಟಾಪಿಕ್ ಇಂಪಾರ್ಟೆಂಟು. 5-6 ಕ್ವಶನ್ KPSC KEL ಹಿಂಗೆ, KPS 10-12 ಕ್ವಶನ್ ಕೇಳ್ತಾನೆ. ಓಕೆ, ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ 50% ಮಹಿಳಾ ಸದಸ್ಯರಿರಬೇಕು, ಕರೆಕ್ಟು. ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ 20% ಜಾತಿ ಪಂಗಡಗಳಿರಬೇಕು, ಕರೆಕ್ಟು. ಸಮಿತಿ ಗರಿಷ್ಠ ಆಕ್ಚುಲಿ 10ರಿಂದ 15 ಅಂತ, ಬಟ್ ಇರೋದ್ರಲ್ಲಿ ಆಪ್ಷನ್ ಕೊಟ್ಟಿರೋದು ನೋಡಿದ್ರೆ ಇದನ್ನು ಕರೆಕ್ಟು ಅಂತ ಹೇಳ್ಬೋದು. 20 ಒಳಗೆ ಅಂತ ಅನ್ಕೋಬಹುದು. ಸಮಿತಿ ಯಾವೊಬ್ಬ ಸದಸ್ಯರು ಗೌರವಧನ ಸಂಭಾವನೆ ಇರುವುದಿಲ್ಲ. ನಾಮನಿರ್ದೇಶಕ ಸದಸ್ಯರ ಅವಧಿ ನಾಮನಿರ್ದೇಶನ ದಿನದಿಂದ 30 ತಿಂಗಳಾಗಿರುತ್ತೆ. ಹೌದು ಸರ್, ಗೌರವಧನ ಯಾಕೆ ಕೊಡ್ತಾರೆ? ಗ್ರಾಮಲ್ಲಿ ಒಂದು ಸಮಿತಿ ನಿಮ್ಗೆ ಗೊತ್ತಿರಬೇಕು, ನಾನು ಹೇಳ್ತೀನಿ. ಗ್ರಾಮ ಸಭೆ, ಗ್ರಾಮ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತಿ ಆಗ್ಲಿ, ಎಲ್ಲಾರು ಆಗ್ಲಿ ಸ್ಥಾಯಿ ಸಮಿತಿ ಇರುತ್ತೆ. ಓಕೆ ಫೈನ್ ಸರ್. ಹಾಗೆ ನಮ್ಗೆ ಸಾಮಾಜಿಕ ವ್ಯವಸ್ಥೆ ಸಮಿತಿ ಇರುತ್ತೆ. ಸೊ ಅದು ಬಿಟ್ಟು ಇತರ ಸಮಿತಿಗಳು ಇರ್ತವೆ. ಪ್ರಕರಣ ಸೆಕ್ಷನ್ 61 ಏನಿದೆ ನೋಡಿ, ಗ್ರಾಮ ನೀರು ನೈರ್ಮಲ್ಯ ಸಮಿತಿ, ಆರೋಗ್ಯ ನೈರ್ಮಲ್ಯ ಸಮಿತಿ. ಅರ್ಥ ಆಗ್ತಿದ್ದೀರಾ ನಾನು ಹೇಳ್ತಾ ಇರೋದು? 61 ಏನಿದೆ, ಆದ್ರೆ ಇಲ್ಲಿ ಡೀಟೇಲ್ ಇಲ್ಲ, ರೂಲ್ಸ್ ಅಲ್ಲಿ ಡೀಟೇಲ್ ಇದೆ, ಅದನ್ನ ಕೇಳ್ಬಿಟ್ಟಿದ್ದಾನೆ ಇಲ್ಲಿ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ? ಇವೆಲ್ಲ ನಮಗೆ ಇಂಪಾರ್ಟೆಂಟ್, ಇವೆಲ್ಲ ಓದ್ಕೋಬೇಕು, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಆಪ್ಷನ್ 4 ತಪ್ಪು. ಯಾವಾಗ್ಲೂ ಒಂದು ಸಮಿತಿ 1 ವರ್ಷ ಇರುತ್ತೆ ನೋಡಿ. ಯಾವುದೇ ನೀವು ಪಾರ್ಲಿಮೆಂಟ್ ಅಲ್ಲಿ ತಗೊಳ್ಳಿ, ಕಮಿಟಿಗಳು ಮಾಡ್ತಾರೆ, ಸ್ಟ್ಯಾಂಡಿಂಗ್ ಕಮಿಟಿ ಅಂತ, ಆ ಕಮಿಟಿ, ಈ ಕಮಿಟಿ, ಕೋರ್ ಕಮಿಟಿ ಎಲ್ಲ 1 ವರ್ಷ ಇರುತ್ತೆ ಸರ್. ವರ್ಷ ಪೂರ್ತಿ ಕಾರ್ಯನಿರ್ವಹಿಸುವ ಸಮಿತಿಗಳು ಅಂತ ಕರಿತೀವಿ. ಆಮೇಲೆ ಪುನಃ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಬೇರೆ ಬೇರೆ ಇರೋರು. ಸೊ ಆಪ್ಷನ್ 5 ತಪ್ಪಾಗುತ್ತೆ. ಆಪ್ಷನ್ 5 ಬಿಟ್ರೆ 1, 2, 3, 4 ಇಸ್ ದ ರೈಟ್ ಅಂತ ತಗೋಬೇಕು. ಇಲ್ಲಿ ಎಷ್ಟು ಡೀಟೇಲ್ ಆಗಿ, ಎಷ್ಟು ಡೀಪ್ ಆಗಿ ಕೇಳಿದ್ದಾನೆ. ಇವೆಲ್ಲ ನಾವು ಅದಕ್ಕೆ ಹೇಳ್ತಾ ಇರೋದು ನೋಡಿ. ಇವೆಲ್ಲ ನಿಮಗೆ 1993 ಕಾಯ್ದೆದು ಬೇಕು PDF ಅಂದ್ರೂ ಕಮೆಂಟ್ ಮಾಡಿ, ಅಥವಾ ನಮ್ಮ ಮೇಲ್ ಮಾಡಿ. ನಾವು ಅಲ್ಲೂ ಕೂಡ ನೀವು ಮೇಲ್ ಮಾಡಿದ್ರೆ ಅದ್ರದ್ದು ಡೀಟೇಲ್ ಕೊಡ್ತೀವಿ, ಪೇಮೆಂಟ್ ಮಾಡಿ ನಿಮ್ಗೆ ಅಟ್ಯಾಚ್ ಮಾಡಿ ಕಳಿಸ್ತೀನಿ. ಓಕೆ, 93 ಆ ಕಾಯ್ದೆ ಬೇಕಂದ್ರೆ ಕೂತ್ಕೊಂಡು ಓದ್ಕೋಬಹುದು. ನೀವು ಮೇಲೆ ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೋಟ್ಸ್ಗಳಿದೆ, ಹೈಲೈಟ್ ಮಾಡಿದ್ದೀವಿ. ಕಂಪ್ಲೀಟ್ 1993 ಆಕ್ಟ್ ಇದೆ. ಓಕೆ, ಬೇಡಪ್ಪ ಇದು ಜಸ್ಟ್ ನೀವು ನಾನು ಹೇಳಿರತಕ್ಕಂಥ ಪಂಚಾಯತ್ ಕೋಆಪರೇಟಿವ್ ಅದನ್ನ ಓದ್ಕೊಳ್ಳಿ ಸಾಕು, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಹೆಚ್ಚಿಗೆ ಇನ್ಫಾರ್ಮೇಶನ್ ಯಾಕಂದ್ರೆ ಒಂದೊಂದು ಈ ತರ ಬರುತ್ತೆ ಅಷ್ಟೇ ಮಧ್ಯದಲ್ಲಿ, 1, 2, 3, ಬಟ್ ಮ್ಯಾಕ್ಸಿಮಮ್ ಆ PDF ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಬರ್ತೇನೆ. ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ಅಧಿನಿಯಮ ನೋಡಿ 1993 ಗಳನುಸಾರ ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ ಆದೇಶಗಳು ಒಳಪಟ್ಟು ಒಂದು ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಯಾವುದೇ ಪ್ರದೇಶವನ್ನು ಪಂಚಾಯತ್ ಪ್ರದೇಶ ಘೋಷಿಸಲು ಯಾವ ಅಧಿಕಾರ ಹೊಂದಿದೆ? ಇದು ಸ್ಟಾರ್ಟಿಂಗ್ ಬರುತ್ತೆ 1993 ಆಕ್ಟ್ ಅಲ್ಲಿ. ನಮ್ಮ ಗ್ರಾಮೀಣಾಭಿವೃದ್ಧಿ PDF ಅಲ್ಲೂ ಕೂಡ ಇದೆ, ಇದು ವಿಡಿಯೋದಲ್ಲೂ ಇದೆ. ಯಾರು ಸರ್? ಡೆಪ್ಯೂಟಿ ಕಮಿಷನರ್ ಅಲ್ವಾ ಸರ್? ಸ್ಟಾರ್ಟಿಂಗ್ ವಾರ್ಡ್ ಸಭಾ, ಗ್ರಾಮ ಸಭಾದಲ್ಲಿ ಜನವಸತಿ ಸಭಾ, ಇವೆಲ್ಲ ಇದೆಲ್ಲ ಇಲ್ಲೇ ಬರುತ್ತೆ. ಓಕೆ, ಇಲ್ಲಿ ನೋಡಿ ತೋರಿಸ್ತೀನಿ, ಅಲ್ಲಿ ಶೋ ಯು. ಓಕೆ, ಕಮಿಷನರ್, ಡೆಪ್ಯೂಟಿ ಕಮಿಷನರ್. ಓಕೆ, ಡೆಪ್ಯೂಟಿ ಕಮಿಷನರ್ ಆಫ್ ದ ಸ್ಪೆಸಿಫಿಕ್ ಏರಿಯಾ, ಜಿಲ್ಲೆಯ ಜಿಲ್ಲಾಧಿಕಾರಿ, ಅದನ್ನ ನಿರ್ದಿಷ್ಟಪಡಿಸ್ತಕ್ಕಂಥದ್ದು, ಅಧಿಸೂಚನೆಗೊಳಿಸ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್, ಇದು ಸ್ವಲ್ಪ ಕಾಮನ್ ಸೆನ್ಸ್ ನೋಡಿ. ಇದು ಅಷ್ಟೇ, ತೆರಿಗೆ ಫೀಸಲ್ಲಿ ಬರುತ್ತೆ. ಅದು 2025ರಲ್ಲಿ ಅಮೆಂಡ್ ಮಾಡಿದ್ದಾರೆ ಅಂತ ಹೇಳಿದೆ, ಬಟ್ ಅಮೆಂಡ್ ಮಾಡಿರಲಿಲ್ಲ. ಇದು ಕಾಮನ್ ಸೆನ್ಸ್ ಕ್ವಶನ್. ಯಾಕಂದ್ರೆ ಒಂದು ಮನೆ ಅಂದ ತಕ್ಷಣ ನಿಮ್ಗೆ ಒಂದು ಖಾತಾ ಇರುತ್ತೆ ಅಂತ ಗೊತ್ತು, ಮನೆ ತಗೋಬೇಕು ಅಂದ್ರೆ. ಖಾತಾ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಅದ್ರಿದ್ರೆ ಟ್ಯಾಕ್ಸ್ ಕಟ್ಟಕ್ಕಾಗೋದು ನಿಮಗೆ, ಖಾತಾದ್ರ ಮೇಲೆ ಟ್ಯಾಕ್ಸ್ ಬರೋದು ಅಲ್ವಾ? ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ರಂತೆ ಖಾತಾ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಓದಿ, 4 ಕ್ವಶನ್ ಓದಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ.
ಲ್ಯಾಂಡ್ ಸರ್ವೇರ್ ಮತ್ತೆ ವಿಒ ಮಾಡ್ತೀರಾ, ಅಲ್ಲೆಲ್ಲ ನಾವು ವಿಡಿಯೋ ಸೀರೀಸ್ ಮಾಡಿದೀವಿ, ಅದರ ಕಾಯ್ದೆಗಳನ್ನೆಲ್ಲ ಮಾಡಿದೀವಿ, ಓದ್ಕೋಬೇಕು. ವಿಒ ಕೇಳ್ತಾನೆ ನೋಡಿ. ತೆರಿಗೆ ಮತ್ತು ದರವನ್ನು ವಿಧಿಸುವ ಉದ್ದೇಶಕ್ಕೆ ಗ್ರಾಮ ಪಂಚಾಯತಿ ನಿರ್ವಹಿಸುತ್ತಿರುವ ಸ್ಥಿರಾಸ್ತಿಗಳ ದಾಖಲೆ, ತೆರಿಗೆ ಮತ್ತು ದರವನ್ನು ವಿಧಿಸುವುದಕ್ಕಾಗಿ ಗ್ರಾಮ ಪಂಚಾಯತಿ ನಿರ್ವಹಿಸುವ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳ ದಾಖಲೆ, ತೆರಿಗೆ ಸಂಗ್ರಹಣೆ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯತ್ ನಿರ್ವಹಿಸುವ ತೆರಿಗೆ ಸಂಗ್ರಹ, ವಸೂಲಾತಿ ಮತ್ತು ಡಿಮ್ಯಾಂಡ್ ರಿಜಿಸ್ಟರ್, ತೆರಿಗೆ ಸಂಗ್ರಹದ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯತ್ ನಿರ್ವಹಿಸುವ ತೆರಿಗೆ ದರ, ವಸೂಲಾತಿ, ದಂಡ ಮತ್ತು ದಾಖಲಾತಿ ರಿಜಿಸ್ಟರ್. ನೋಡಿ ಯಾಕೆ ಖಾತೆ ಕೊಡ್ತಾನೆ ಹೇಳಿ, ಒಂದೊಂದು ಸಪರೇಟ್ ಆಗಿ ರಿಜಿಸ್ಟ್ರೇಷನ್ ಆದ್ಮೇಲೆ ಖಾತೆ ಮಾಡಿಸ್ಕೋಬೇಕು, ಖಾತೆ ಕನ್ವರ್ಷನ್ ಆಗ್ಬೇಕು ನಿಮ್ಮ ಹೆಸರಿಗೆ. ಯಾಕೆ ಆ ಖಾತೆ ದಟ್ ಈಸ್ ಯೂನಿಕ್ ನಂಬರ್, ಅದಿದ್ರೇನೆ ತಾನೇ ನಿಮಗೆ ಟ್ಯಾಕ್ಸ್ ಹಾಕಕ್ಕಾಗೋದು. ಏನದು ನಿಮ್ಮ ಸ್ಥಿರಾಸ್ತಿ, ಅದು ಚರಾಸ್ತಿ ಅಲ್ಲ. ಸ್ಥಿರಾಸ್ತಿ ಅಂದ್ರೆ ಏನರ್ಥ? ಏನ ಇಮ್ಮೂವಬಲ್ ಅಸೆಟ್ ಅಂತೀವಿ. ಚರಾಸ್ತಿ ಅಂದ್ರೆ ಮೂವಬಲ್ ಅಸೆಟ್. ಮೂವಬಲ್ ಅಸೆಟ್ ಅಂದ್ರೆ ನಿಮ್ಗೆ ದುಡ್ಡು, ನೀವು ಅದು ಬೇರೆ ಬೇರೆ ಏನೇನು ಎತ್ಕೊಂಡು ಹೋಗ್ಬೋದು, ಗಾಡಿ, ಅವೆಲ್ಲ ಮೂವಬಲ್ ಅಸೆಟ್ಸ್ ಅಲ್ಲ ಸರ್. ತೆರಿಗೆ ಒಂದೇ ಕಡೆ ಇದೆಯಲ್ಲ, ನಿಮ್ಮ ಸೈಟು, ಮನೆ, ಇವೆಲ್ಲನೂ ಸ್ಥಿರಾಸ್ತಿಗಳು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅದಿದ್ರೆ ತರ ನಿಮಗೆ ತೆರಿಗೆ ದರ ಅಂತ ಹಾಕಕ್ ಸಾಧ್ಯ ಅಲ್ಲ ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕಾಮನ್ ಸೆನ್ಸ್ ಕ್ವಶನ್ ಇದು. ನೆಕ್ಸ್ಟ್ ಬರ್ತೇನೆ. ಗ್ರಾಮ ಪಂಚಾಯತಿ ಸಾಮಾಜಿಕ ನ್ಯಾಯ ನೋಡಿದ್ರ ಸಮಿತಿಗಳ ಬಗ್ಗೆ ಕೇಳ್ತಾನೆ. ಇದು ಅಧ್ಯಕ್ಷರು ಯಾರಾಗಿರ್ತಾರೆ? ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರ. ಚೇರ್ಮನ್ ಅಂತೀವಿ, ಚೇರ್ಪರ್ಸನ್ ಅಂತೀವಿ, ಸಭಾಧ್ಯಕ್ಷರು ಅಂತೀವಿ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ, ಮಹಿಳಾ ಸದಸ್ಯನ, ಜಾತಿ ಅನುಸೂಚಿತ ಪಂಗಡಕ್ಕೆ ಸೇರಿದ ಗ್ರಾಮ ಪಂಚಾಯತ್ ಸದಸ್ಯ ಸದಸ್ಯ. ಆಪ್ಷನ್ 4. ಎಲೆಕ್ಟೆಡ್ ಗ್ರಾಮ ಪಂಚಾಯತ್ ಮೆಂಬರ್ ಬಿಲಾಂಗಿಂಗ್ ಟು SC ST. ಸಾಮಾಜಿಕ ನ್ಯಾಯ ಸಮಿತಿ ಸರ್ ಇದು. ಓಕೆ, ನೋಡಿದಿರಾ, ಓದಿದಿರಾ? ಓಕೆ, ನೋಡಿಲ್ಲ ಅಂದ್ರೆ ಕ್ಲಾಸ್ ಹೋಗಿ ನೋಡಿ, ಅಥವಾ ನಮ್ಮ PDF ಅಲ್ಲಿ ನೋಡಿ, ಅಲ್ಲಿದೆ. ಸಭಾಪತಿಯು SC SC ಸದಸ್ಯರು ಆಗಿರಬೇಕು. ಯಾರು ಸರ್? ಸಾಮಾಜಿಕ ನ್ಯಾಯ ಸಮಿತಿ ಆಗಿರ್ಬೇಕು. ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ ಚುನಾಯಿತ ಸದಸ್ಯರ ಪೈಕಿ ಒಬ್ಬರನ್ನು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ, ಹೆಂಗ್ ಕೇಳ್ತಾನೆ. ಅದಕ್ಕೆ ಕೇಳ್ತಿರೋದು ಈ ಇದರಲ್ಲಿ ನಾವೆಲ್ಲ ಇದೆಲ್ಲ ಇದೆಯಲ್ಲ, ಈಗೇನು ನಾನು ತೋರಿಸ್ತಾ ಸ್ಲೈಡ್ಸ್ ಇದೆಲ್ಲ ಇದರಲ್ಲಿದೆ. ಓಕೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್, ಸಹಕಾರಿ, KPSC, KEA, ಗ್ರೂಪ್ C, ಗ್ರೂಪ್ B, ಯಾಕಂದ್ರೆ FDA, SDA ಎಲ್ಲದಕ್ಕೂ GK ಪೇಪರ್ಗೆ ಸಿಲೆಬಸ್ ಇರ್ತಕ್ಕಂಥದ್ದು. ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕೋಪರೇಟಿವ್ ಕೇಳ್ತಾನೆ. ಕೋಪರೇಟಿವ್ ಇದರಲ್ಲಿ ಈ ಸಲ ಕೇಳಿಲ್ಲ ಅಷ್ಟೇ, ಅದನ್ನು ಕೂಡ ಇದೆ ಇಂಪಾರ್ಟೆಂಟ್ ಕೇಳ್ತಾನೆ. ಗ್ರಾಮೀಣಾಭಿವೃದ್ಧಿ ಕೇಳ್ತಾನೆ, ಮತ್ತೆ ಪಂಚಾಯತ್ ರಾಜ್ ಕೇಳ್ತಾನೆ. ಎಲ್ಲ 3 ಟಾಪಿಕ್ ಎಕ್ಸಾಮ್ಗೆ ಏನ್ ಬೇಕೋ ಅದ್ರಲ್ಲಿ ಕವರ್ ಮಾಡಿ. ಬೇಕಂದವ್ರು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿ. ನೀವು ಇಮೇಲ್ ಐಡಿಗೆ ಬರುತ್ತೆ, ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ. ಅಲ್ಲಿ ಪೇಮೆಂಟ್ ಇಶ್ಯೂಸ್ ಆದ್ರೆ ನಮ್ಮ ಬ್ಯಾಂಕಿಂಗ್ ಫೋರಮ್ 1, ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, forum1@gmail ಅಲ್ಲಿಗೆ ಮಾಡಿ, ಅಥವಾ ಅದು ಮೊಬೈಲ್ ವಾಟ್ಸಪ್ ಮಾಡಬಹುದು 600-11755. ಓಕೆ, ಅಲ್ಲಿ ಜಸ್ಟ್ ವಾಟ್ಸಪ್ ಮಾತ್ರ ಮಾಡಿ, ಕಾಲ್ ಮಾಡ್ರೆ ಇತ್ತಲ್ಲ. ಸೊ ಹಾಗಾಗಿ ಅಲ್ಲೂ ಕೂಡ ನಾವು ಲಿಂಕ್ ನ ಶೇರ್ ಮಾಡ್ತೀವಿ. ಎಲ್ಲಿ ಪರ್ಚೇಸ್ ಪೇ ಮಾಡಿದ್ರೆ ಅಲ್ಲಿ ನಿಮ್ಗೆ ಕಳ್ಸಿಕೊಡ್ತಾರೆ ಇಮೇಲ್ ಐಡಿ. ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಈ ಟಾಪಿಕ್ ಮಿಸ್ ಮಾಡಬೇಡಿ, ಯಾಕಂದ್ರೆ ನಿಮ್ಗೆ ಕಟ್ ಆಫ್ಗೆ ಕ್ಲಿಯರ್ ಮಾಡಕ್ಕೆ, ಬೇರೆಯವ್ರಿಗಿಂತ ಹೆಚ್ಚು ಮಾರ್ಕ್ಸ್ ತಗೊಳಕ್ಕೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇತ್ತೀಚೆಗೆ ಬಂದಿರೋ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ ಮೊನ್ನೆ KE ಗ್ರೂಪ್ B ಎಕ್ಸಾಮ್ಗಳಲ್ಲಿ. KPS ಅಂತೂ 10-15 ಬರ್ತವೆ, ತೆಗೆದು ನೋಡಿ. ಓಕೆ, ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಓಕೆ, ಪ್ಲೇಲಿಸ್ಟ್ ಲಿಂಕ್ ಕೊಡ್ತಿರ್ತೀನಿ, ಪ್ರೀವಿಯಸ್ ಮಾಡಿರ್ತಕ್ಕಂಥ ನೋಡಿ. ಆ ಒಂದು ಪ್ಲೇಲಿಸ್ಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ವಿಡಿಯೋಗಳು ಇರೋದು ಕೂಡ ಇದೆ. ಅಲ್ಲಿ ನಿಮಗೆ ಕರೆಂಟ್ ಅಫೇರ್ ಕವರ್ ಆಗಿರೋದು, ಇತ್ತೀಚೆಗೆ ಬಂದಿರೋದು ಎಲ್ಲ ನೋಡಿ. ಮ್ಯಾರಥಾನ್ ವಿಡಿಯೋಗಳು ಲಿಂಕ್ ಕೊಟ್ಟಿರ್ತೀನಿ ನಾವು ಮಾಡಿರೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲೂ ಕೂಡ ಶೇರ್ ಮಾಡ್ತೀನಿ.